ನೀವು ನಿಮ್ಮ ಹಣ ಹೆಚ್ಚು ರಿಟರ್ನ್ಸ್ ಕೊಡಬೇಕು ಅಂತ ಆಲೋಚನೆ ಮಾಡಿ ಆಪ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಆಪ್ಷನ್ ನಿಮ್ಮ ಕಣ್ಣು ಮುಂದೆ ಖಂಡಿತ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕೆಲ ಬೇಸಿಕ್ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡೋ ಸಂದರ್ಭ ಯಾವುದೋ ಒಂದು ಕಂಪನಿ ಪ್ರಾಫಿಟಬಲ್ ಅಲ್ವಾ? ಈಗ ನೀವು ನೋಡ್ತಿರ್ತೀರಿ, ನೀವು ಟಿ ವಿ ಯೂಸ್ ಮಾಡ್ತೀರಿ, ಸೆಲ್ ಫೋನ್ ಯೂಸ್ ಮಾಡ್ತೀರಿ, ಇಂಟರ್ನೆಟ್ ಕನೆಕ್ಷನ್ ಯೂಸ್ ಮಾಡ್ತೀರಿ, ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಇದ್ದಾರೆ, ಪೆಟ್ರೋಲ್ ಬಳಸ್ತೀರಿ ಎವ್ರಿ ಡೇ, ಟೈರ್ಗಳನ್ನು ನೀವು ನಿಮ್ಮ ಲೊಕೊಮೋಟಿವ್ ಆಟೋಮೊಬೈಲ್ಸ್ಗಳಿಗೆ ನೀವು ಬಳಸ್ತಿರ್ತೀರಿ. ಸೊ ಹೀಗೆ ನಾವು ಪ್ರತಿದಿನ ಬಳಸುವಂಥದ್ದು. ಈಗ ನೋಡಿ, ನಾನು ಮೆಟೀರಿಯಲ್ ಬಳಸ್ತೀನಿ, ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಯಾರು ನಂಬರ್ 1 ಇದ್ದಾರೆ, ನಾನು ಬಿಸ್ಕೆಟ್ ಬಳಸ್ತೀನಿ, ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳನ್ನು ಎವ್ರಿ ಡೇ ನಾನು ಬಳಸ್ತಾ ಇರ್ತೀನಿ, ಕಾಸ್ಮೆಟಿಕ್ಸು. ಹೀಗೆ ನೀವು ಬಳಸುವ ವಸ್ತುಗಳ ಜೊತೆಗೆ ಕಂಪನಿಗಳನ್ನು ತಾಳೆ ಹಾಕ್ಕೊಂಡು ಇದು ಪ್ರಾಫಿಟಬಲ್ ಅಂತ ಅನಿಸಿದರೆ ನೀವು ಹೂಡಿಕೆ ಮಾಡೋದ್ರಿಂದ ನಿಮ್ಮ ಹಣ ಬೆಳೆಯುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಪ್ರಾಫಿಟಬಲ್ ಕಂಪನಿಗಳನ್ನು ಹುಡುಕಬೇಕಾದ್ರೆ ಏನನ್ನು ಗಮನಿಸಬೇಕು? ಹೇಗೆ ಗೊತ್ತಾಗುತ್ತೆ? ಬರೀ ನಾವು ಪಾಪ್ಯುಲಾರಿಟಿ ನ್ಯೂಸ್ ನೋಡಿಕೊಂಡು ಇನ್ವೆಸ್ಟ್ ಮಾಡಿಬಿಟ್ರೆ ಕೈ ಸುಟ್ಕೊಂಡು ಬಿಡ್ತೀವಿ. ಸೊ ಆ ಕಾರಣಕ್ಕೆ ಕೆಲ ಫಿನಾನ್ಷಿಯಲ್ ರೇಷಿಯೋಗಳಿದ್ದಾವೆ. ಆ ರೇಷಿಯೋಗಳನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಈ ಕಂಪನಿ ಲಾಭ ಮಾಡುತ್ತಾ ಇಲ್ವಾ, ಪ್ರತಿ ಹೂಡಿಕೆದಾರನಿಗೆ ಎಷ್ಟು ಲಾಭ ತಂದುಕೊಡ್ತಿದೆ ಅಂತ. ಅದು ಹೇಗೆ, ಆ ರೇಷಿಯೋಸ್ಗಳು ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ಯಾವುದೇ ಕಂಪನಿ ನಿಮಗೆ ಲಿಸ್ಟೆಡ್ ಆಗಿದೆ, ಕೆಲ ಬಿಸ್ನೆಸ್ಸನ್ನು ಮಾಡ್ತಾ ಇದೆ, ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂತಂದರೆ ಅವರ ಮುಖ್ಯ ಉದ್ದೇಶ ಪ್ರಾಫಿಟನ್ನು ಹೇಗಾದರೂ ಮಾಡಿ ಅರ್ನ್ ಮಾಡಬೇಕು, ಲಾಭ ಹೆಚ್ಚಾಗಬೇಕು. ಯಾಕೆ ಅಂತಂದರೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಹಾಗೆಯೇ ಷೇರುದಾರರು ಇರ್ತಾರಲ್ಲ ಅವರುಗಳಿಗೆ ಡಿವಿಡೆಂಡ್ ಕೊಡೋದಕ್ಕೋ ಅಥವಾ ಗ್ರೋತನ್ನು ತೋರಿಸೋದಕ್ಕೋ. ಆಗ ಆ ಕಂಪನಿಯ ಸ್ಟಾಕ್ಗಳಿಗೆ ಡಿಮಾಂಡ್ ಇರುತ್ತೆ. ಅಂದರೆ ಜನ ಕೊಂಡುಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಆ ಕಂಪನಿ ಹೆಚ್ಚೆಚ್ಚು ಬಂಡವಾಳದಿಂದ ವಿಸ್ತರಿಸಿಕೊಳ್ತಾ ಹೋಗಬಹುದು. ಇನ್ಫೋಸಿಸ್ ಮುಂಚೆ ಹೇಗಿತ್ತು, ಈಗ ಹೇಗಿದೆ? HDFC ಬ್ಯಾಂಕ್ ಆರಂಭಿಕ ದಿನಗಳಲ್ಲಿ ಹೇಗಿತ್ತು, ಈಗ ಹೇಗಿದೆ? ಅದೇ ನೀವು ಡಿಮಾರ್ಟ್ ಅಂತ ನೋಡಿಕೊಂಡ್ರೆ, ಡಿಮಾರ್ಟ್ನ ಶೇರ್ನ ಬೆಲೆ 2017ರಲ್ಲಿ ಎಷ್ಟಿತ್ತು? 200-300 ರೂಪಾಯಿ ಇತ್ತು. ಈಗ ಎಷ್ಟಿದೆ? 4,500 ದಾಟಿದೆ. ಮೇ ಬಿ ಆಲ್ ಟೈಮ್ ಹೈ ಅಂತ ನೋಡಿಕೊಂಡ್ರೆ 5,500, 5,800 ರೂಪಾಯಿ ದಾಟಿದೆ ಡಿಮಾರ್ಟ್. ಸೊ ಹೀಗೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ, ವಿಸ್ತರಿಸಿಕೊಂಡು ಹೋಗೋ ಕಾರಣಕ್ಕಾಗಿ. ಸೊ ಪ್ರಾಫಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತಾಳೆ ಹಾಕೋ ಸಂದರ್ಭ ಆ ಕಂಪನಿಯ ಮ್ಯಾನೇಜ್ಮೆಂಟು ಎಷ್ಟು ಕಾಂಪಿಟೇಟಿವ್ ಆಗಿದೆ, ನಾನು ಕೊಡೋ ದುಡ್ಡನ್ನು ಅಥವಾ ಇನ್ವೆಸ್ಟ್ಮೆಂಟನ್ನು ಹೇಗೆ ಪ್ರಾಪರ್ ಆಗಿ ಬಳಸ್ಕೊಳ್ಳುತ್ತೆ, ಲಾಭವಾಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇದೇ ಡಿಮಾರ್ಟ್ ಎಕ್ಸಾಂಪಲ್ಗೆ ಬರ್ತೀನಿ ನಾನು. ಈಗ ಬೆಂಗಳೂರಿನಲ್ಲಿ ಒಂದು 4 ಕಡೆ ನೀವು ಡಿಮಾರ್ಟ್ ಓಪನ್ ಮಾಡಬೇಕು ಈ ಕ್ಷಣಕ್ಕೆ ಅಂತ ಅಂದುಕೊಂಡ್ರೆ ರಿಯಲ್ ಎಸ್ಟೇಟ್ ಎಷ್ಟು ಕಾಸ್ಟ್ಲಿ ಇದೆ? ನೀವು ಜಾಗವನ್ನು ಸ್ವಂತಕ್ಕೆ ಕೊಂಡುಕೊಂಡು ಅಲ್ಲೊಂದು ದೊಡ್ಡ ಮಳಿಗೆಯನ್ನು ಮಾಡಿ ಅಷ್ಟು ದೊಡ್ಡ ಬಿಸ್ನೆಸ್ಸನ್ನು ಕಟ್ಟೋದಕ್ಕೆ ಸಾಧ್ಯನಾ? ನಿಜಕ್ಕೂ ಚಾಲೆಂಜಿಂಗು, ಅದಷ್ಟು ಈಸಿ ಇಲ್ಲ. ಆದರೆ ರಾಧಾಕಿಶನ್ ದಮಾನಿ ಅವರ ಮಾಸ್ಟರ್ ಕ್ಲಾಸ್ ಸ್ಟ್ರಾಟಜಿ ಇಲ್ಲೇ ಬಳಕೆಗೆ ಬರೋದು. ಅವರು ಡಿಮಾರ್ಟ್ ಶಾಪ್ಗಳನ್ನು ಎಲ್ಲೆಲ್ಲ ಓಪನ್ ಮಾಡಿದ್ದಾರಲ್ವ, ಅಲ್ಲೆಲ್ಲ ಕಡೆ ರಿಯಲ್ ಎಸ್ಟೇಟನ್ನು ಬಹಳ ಚೀಪಾಗಿ ಅವರು ಈ ಮುಂಚೆನೇ ಕೊಂಡುಕೊಂಡಿದ್ರು, ಪ್ಲ್ಯಾನ್ ಮಾಡಿಕೊಂಡಿದ್ರು. ಲೀಸು ಅಥವಾ ರೆಂಟು ಬೇಡ, ಮುಂದೊಂದು ದಿನ ಏನೋ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಸ್ವಂತ ಜಾಗದಲ್ಲೇ ಡಿಮಾರ್ಟ್ ಮಳಿಗೆಗಳನ್ನು ಬಹುತೇಕ ಕಡೆ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅವರು ಹೆಚ್ಚು ಏಸ್ಥೆಟಿಕ್ಸ್ಗಳಿಗೆ ಅವರು ಗಮನ ಕೊಟ್ಟಿಲ್ಲ. ದೊಡ್ಡ ದೊಡ್ಡ ಬ್ಯಾನರು, ದೊಡ್ಡ ದೊಡ್ಡ ರ್ಯಾಕ್ಗಳು ಅಥವಾ ಇಂತಿಷ್ಟು ಕಂಪ್ಯೂಟರ್ಗಳು ಆ ಥರ ಎಲ್ಲ ಏನಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಒಳಗಡೆ ನಿಮ್ಗೆ ಹೋಗ್ಬಿಟ್ರೆ ಡೆಫಿನೆಟ್ಲಿ ಗೋಡೌನ್ ಥರನೇ ಅನಿಸ್ಬಹುದು, ಆದರೆ ಅವರಿಗೆ ಅದು ಮ್ಯಾಟ್ರ್ ಆಗೋದಿಲ್ಲ. ನಿಮಗೆ ಇಂಟೀರಿಯರ್ ಹೇಗಿದೆ ಅನ್ನೋದು ಒಂದು ಬಿಸ್ನೆಸ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಥರದ ನೀವು ಏನು ಜನರಿಗೆ ಬೇಕಾಗುವಂಥ ವಸ್ತುಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಜನ ಯೋಚನೆ ಮಾಡೋದೇನು, ಇಂಟೀರಿಯರ್ ಚೆನ್ನಾಗಿತ್ತಾ ಅಂತನ, ನನಗೆ ಒಳ್ಳೆ ರೇಟಿಗೆ ಸಿಗ್ತಿದೆಯಾ ಅಂತನ. ಆ ಒಳ್ಳೆ ರೇಟನ್ನು ಟಾರ್ಗೆಟ್ ಮಾಡಿ ಅವರು ಮುಂದುವರೆದ್ರು. ಆ ಕಾರಣಕ್ಕೆ ಅವರ ಕಂಪನಿ ಇಷ್ಟು ಪ್ರಾಫಿಟಬಲ್ ಆಗಿ ಇರೋದಕ್ಕೆ ಸಾಧ್ಯ ಆಗಿದೆ. ಸೊ ಹೀಗೆ ನಾವು ಮ್ಯಾನೇಜ್ಮೆಂಟ್ನ ಆ ಯೋಚನೆಗಳನ್ನು ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ರಿಫ್ಲೆಕ್ಟ್ ಆಗುವಂಥ ಕೆಲ ಫಿನಾನ್ಷಿಯಲ್ ರೇಷಿಯೋಗಳ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಬೇರೆ ಬೇರೆ ಥರದ ರೇಷಿಯೋಗಳಿದ್ದಾವೆ. ಅದರಲ್ಲಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇರೋದು ಪ್ರಾಫಿಟಬಿಲಿಟಿ ರೇಷಿಯೋಗಳು. ಇದರಲ್ಲಿ ಮೊದಲನೆಯದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್, ಹಾಗೆ ಪ್ಯಾಟ್ ಮಾರ್ಜಿನ್ ಬಗ್ಗೆ ತಿಳ್ಕೊಳ್ಬೇಕು, ರಿಟರ್ನ್ ಆನ್ ಈಕ್ವಿಟಿ. ಈ ಮೂರನ್ನು ನೀವು ಗಮನಿಸಿ ಪ್ರಾಪರ್ ಆಗಿ ಇದ್ದರೆ ಆ ಕಂಪನಿ ನನಗೆ ಲಾಭ ಮಾಡಿಕೊಡುತ್ತೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಏನು ಗೊತ್ತಾ? EBITDA ಡಿವೈಡೆಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್ಸ್. EBITDA ಅಂತಂದರೆ ಏನಪ್ಪ ಅಂತಂದರೆ ಓವರಾಲ್ ನಿಮಗೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟು, ಟ್ಯಾಕ್ಸು, ಡಿಪ್ರಿಸಿಯೇಷನು ಮತ್ತು ಅಮಾರ್ಟೈಸೇಷನ್ ಅಂತ ಕರೀತಾರೆ EBITDA ಅಂತಂದರೆ. ಇದನ್ನು ಸಿಂಪಲ್ ಆಗಿ ನಾವು ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್ ಅಂತ ಅನ್ಬೋದು. ಓವರಾಲ್ ಏನೇನಕ್ಕೆಲ್ಲ ಖರ್ಚಾಗುತ್ತೆ, ಓವರಾಲ್ ಎಷ್ಟು ರೆವೆನ್ಯೂ ಬಂದಿದೆ, ಇದರ ಡಿಫರೆನ್ಸೇನೆ EBITDA ಅಂತ ಕರೀತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್ದನ್ನು ಗಮನಿಸೋಣ. ಇದರಲ್ಲಿ EBITDA ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಟೋಟಲ್ ಇನ್ಕಮ್ಮು 1,67,695 ಕೋಟಿ ರೂಪಾಯಿ ಮೈನಸ್
ಟೋಟಲ್ ಎಕ್ಸ್ಪೆನ್ಸು 1,29,544 ಕೋಟಿ. ಇದು 38,150 ಕೋಟಿಗೆ ಬರುತ್ತೆ ಎಬಿಡ್ಡಾ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ನಾವು ನೋಡಿಕೊಂಡ್ರೆ ಈ ಎಬಿಡ್ಡಾವನ್ನು ನಾವು ಎಷ್ಟು ಓವರಾಲ್ ಇನ್ಕಮ್ ಬರ್ತಿದೆ ಅದರಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ 38,150 ಕೋಟಿ ಡಿವೈಡೆಡ್ ಬೈ 1,67,695 ಕೋಟಿ ಅಂದರೆ 22.75%ಗೆ ಬರುತ್ತೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಈ ಎಬಿಡ್ಡಾ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾವೇನೋ ಒಂದು ರೂಲ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಆ ಕಂಪನಿ ಅಥವಾ ಆ ಬಿಸ್ನೆಸ್ಸು ಅರ್ನಿಂಗ್ ಮಾಡ್ತಾ ಇದೆ ಅಥವಾ ಗಳಿಸ್ತಾ ಇದೆ, ಸ್ಟೇಬಲ್ ಆಗಿ ಗಳಿಸ್ತಾ ಇದೆ ಅನ್ನೋದನ್ನು ಈ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ತೋರಿಸಿಕೊಡುತ್ತೆ. ಸೊ HDFC ಬ್ಯಾಂಕ್ ವಿಷಯದಲ್ಲಿ 2022ರ ಫಿಗರ್ಸನ್ನು ನಾವು ನೋಡಿಕೊಂಡ್ರೆ 22.75% ಆಗುತ್ತೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಫಿಟಬಿಲಿಟಿ ರೇಷಿಯೋ, ಪ್ಯಾಟ್ ಎಷ್ಟಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ಅನ್ನೋದು ಕಂಪನಿಯ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಕಂಪನಿಯ ಆನ್ಯುವಲ್ ರಿಪೋರ್ಟ್ನ ನೋಡಿದ್ರೂ ಅದರಲ್ಲಿ ಸಿಗುತ್ತೆ. ಸೊ ಹೀಗೆ HDFC ರಿಪೋರ್ಟ್ನಲ್ಲಿ 36,961 ಕೋಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಥವಾ ಟೋಟಲ್ ಇನ್ಕಮ್ 1,67,695 ಕೋಟಿ. ಅಲ್ಲಿಗೆ 22%ಗೆ ಬರುತ್ತೆ PAT ಮಾರ್ಜಿನ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು ಜನರಲ್ ತಮ್ ರೂಲ್ ಏನಪ್ಪ ಅಂತಂದರೆ ಅಟ್ಲೀಸ್ಟ್ 10% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಇದ್ದರೆ ಅದು ಒಂದು ಲೆವೆಲಿಗೆ ಓಕೆ, ಆವ್ರೇಜ್ ಅಂತ, ಪರವಾಗಿಲ್ಲ, ಲಾಸಲ್ಲಂತೂ ಇಲ್ಲ, ಒಂದು ಆವ್ರೇಜ್ ಮಾರ್ಜಿನನ್ನು ಇಟ್ಕೊಂಡಿದೆ ಅಂತ. ಅದೇ ಪ್ಯಾಟ್ ಮಾರ್ಜಿನ್ 20% ಇದ್ದರೆ ಅದನ್ನು ಹೆಚ್ಚು ಅಥವಾ ಓಕೆ ಗುಡ್ ಪ್ಯಾಟ್ ಮಾರ್ಜಿನ್ ಅಂತ ಕನ್ಸಿಡರ್ ಮಾಡಬಹುದು. ಒಂದು ವೇಳೆ 5% ಎಲ್ಲ ಇದ್ದರೆ ಅದು ಲೋ ಅಂತ ಅರ್ಥ ಪ್ಯಾಟ್ ಮಾರ್ಜಿನ್. ಇದನ್ನು ಗಮನಿಸಬೇಕು. ಮುಂದುವರೆದು ಈಗ ನಾವು ಕಲಿಯೋಕೆ ಹೊರಟಿರುವ ಬಹಳ ಇಂಪಾರ್ಟೆಂಟ್ ಪ್ರಾಫಿಟಬಿಲಿಟಿ ರೇಷಿಯೋ ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ. ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತಂದರೆ ಪ್ಯಾಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಗಳು, ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ, ಒಟ್ಟು ಎಷ್ಟು ಮಂದಿ ಷೇರುದಾರರಿದ್ದಾರೆ ಇದನ್ನು ನೀವು ಗಮನಿಸಿದರೆ ಪ್ರತಿ ಷೇರುದಾರನಿಗೆ ಎಷ್ಟು ರಿಟರ್ನ್ ಸಿಗ್ತಾ ಇದೆ, ಒಂದು ಷೇರಿಗೆ ನನಗೆ ಎಷ್ಟು ರಿಟರ್ನ್ ಬರ್ತಿದೆ ಅನ್ನೋದನ್ನು ಇದು ಸೂಚಿಸುತ್ತೆ. ಇದು ಕಂಪನಿಯ ಎಫಿಷಿಯನ್ಸಿಯನ್ನು ತೋರಿಸುತ್ತೆ. ಯಾವುದರಲ್ಲಿ ಷೇರುದಾರ ಇದ್ದಾನಲ್ಲ ಅವನಿಗೆ ಪ್ರಾಫಿಟನ್ನು ಅಥವಾ ರಿಟರ್ನ್ಸನ್ನು ತಂದು ಕೊಡುವಂತಹ ವಿಷಯದಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಕಂಪನಿ ಅನ್ನೋದನ್ನು ಇದು ಸೂಚಿಸುತ್ತೆ. ಸೊ ಪ್ಯಾಟ್ 36,961 ಕೋಟಿ HDFC ಬ್ಯಾಂಕ್ನದ್ದು ಡಿವೈಡೆಡ್ ಬೈ ಓವರಾಲ್ 21 ಲಕ್ಷ ಷೇರುದಾರರಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ 16.9%ಗೆ ಬರುತ್ತೆ ಈ ರಿಟರ್ನ್ ಆನ್ ಈಕ್ವಿಟಿ ಅನ್ನೋದು. ಸೊ ಹೀಗೆ ನಿಮಗೆ ಕಂಪನಿ ಪ್ರತಿ ಈಕ್ವಿಟಿ ಶೇರ್ನ ಮೇಲೆ ನೀವು ಹಾಕೋ ಹಣಕ್ಕೆ 16.9%ನಷ್ಟು ರಿಟರ್ನ್ಸನ್ನು ದುಡಿದು ಕೊಡ್ತಾ ಇದೆ. ನಿಮ್ಮ ಪ್ರತಿ ಯೂನಿಟ್ ಇನ್ವೆಸ್ಟ್ಮೆಂಟಿಗೆ ಇಷ್ಟು ರಿಟರ್ನ್ಸ್ ಬರ್ತಿದೆ ಅಂತ. ಸೊ ನೀವು ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಷನನ್ನು ತಗೊಂಡು ಅಥವಾ ಅದರ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಗಮನಿಸಿ, ಅದರ ಬ್ಯಾಲೆನ್ಸ್ ಶೀಟನ್ನು ಗಮನಿಸಿ, ಈ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನು, ಪ್ಯಾಟ್ ಮಾರ್ಜಿನು, ಹಾಗೆಯೇ ರಿಟರ್ನ್ ಆನ್ ಈಕ್ವಿಟಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ನೀವು ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಿರುವ, ನೀವು ಕಲಿಬೇಕು ಅಂತ ನಿರ್ಣಯ ಕೈಗೊಂಡಿರುವ ಕಂಪನಿ ಪ್ರಾಫಿಟಬಲ್ ಇದೆಯಾ ಇಲ್ವಾ, ನನಗೆ ಲಾಭ ತಂದುಕೊಡುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇದು ಒಂದೇ ಕಾರಣಕ್ಕಾಗಿ ನೀವು ಒಂದು ಕಂಪನಿಯನ್ನು ಫೈನಲೈಸ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಬೇರೆ ಥರದ ಅನಾಲಿಸಿಸ್ಗಳಿದ್ದಾವೆ. ಫಂಡಮೆಂಟಲ್ ಅನಾಲಿಸಿಸ್ಸು, ಇದು ಫಂಡಮೆಂಟಲ್ ಅನಾಲಿಸಿಸ್ನ ಒಂದು ಭಾಗವಾಗೇ ಬರುತ್ತೆ. ಸಾಲ ಜಾಸ್ತಿ ಇರಬಾರ್ದು, ಎಷ್ಟು ರಿಟರ್ನ್ಸ್ ಅನ್ನು ತಂದುಕೊಡ್ತಿದೆ, ಬಂಡವಾಳದ ಹರಿವು ಹೇಗಾಗ್ತಿದೆ ಈ ಕಂಪನಿಗೆ, ಈ ಥರದ ಬೇರೆ ಬೇರೆ ಥರದ ವಿಷಯಗಳಿರ್ತವೆ, ಅವುಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸು ಇದೆಲ್ಲವೂ ಇರ್ತವೆ. ಇವೆಲ್ಲವನ್ನೂ ಗಮನಿಸಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಯಾರು ಗ್ಯಾರಂಟಿ ಅಂತ ಕೊಡಬೇಕಾಗೋದಿಲ್ಲ, ಒಂದು ಅಂದಾಜಿನಲ್ಲಿ ಮುಂದುವರಿಬೇಕಾಗುತ್ತೆ. ಬಟ್ ನಿಮಗೆ ಆ ಕಂಪನಿಯ ಪರ್ಫಾರ್ಮೆನ್ಸ್ನ ಬಗ್ಗೆ ಅಥವಾ ನೀವು ಯಾಕಾಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅನ್ನೋದಕ್ಕೆ ಕೆಲ ಜಸ್ಟಿಫಿಕೇಷನ್ಗಳನ್ನು ಈ ಥರದ ಅನಾಲಿಸಿಸ್ಗಳಿಂದ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ, ಸಹಾಯಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದನ್ನು ಯೂಟ್ಯೂಬಿಗೂ ತಿಳಿಸಬೇಕು ಅಂತಂದರೆ ಲೈಕ್ ಮಾಡಬೇಕು. ಯಾರಿಗೆ ಇದರ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋದ ಲಿಂಕನ್ನು ಫಾರ್ವರ್ಡ್ ಮಾಡೋ ಮುಖೇನ ಎಲ್ಲರಿಗೂ ಹಣಕಾಸು ಸಾಕ್ಷರತೆಯನ್ನು ತಲುಪಿಸೋ ಸಣ್ಣ ಪ್ರಯತ್ನವನ್ನು ಮಾಡೋಣ. ಹಾಗೆಯೇ ನಿಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಆ ಬಗ್ಗೆ ವಿಡಿಯೋ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಂಥ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಗೊತ್ತಿದೆ ಅಲ್ವಾ ಏನು ಮಾಡಬೇಕು ಅಂತ. ಸಬ್ಸ್ಕ್ರೈಬ್ ಆಗಬೇಕು, ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.